ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜೂನ್ 18 ಮತ್ತು 19 ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರಿಗೆ ಎಷ್ಟು ಮೊತ್ತ ನೀಡಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ 6,000 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥ ಆಯ್ತಾ? ಆಮೇಲೆ ಪ್ರಶ್ನೆ ಕೇಳೋದ್ರಲ್ಲಿ ಇಂಪಾರ್ಟೆಂಟ್ ಇದೆ, ಪ್ರಶ್ನೆ ಯಾವ ತರ ಕೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ನೀವು ಗಮನಿಸಬೇಕು, ಅರ್ಥ ಆಯ್ತಾ? ಇದು ಪ್ರಶ್ನೆ ನಿಮಗೆ 2020ರಲ್ಲಿ ಏನು KS ಎಕ್ಸಾಮಿನೇಷನ್ ಆಗಿತ್ತು, KS ಎಕ್ಸಾಮಿನೇಷನ್ ಏನಾಗಿತ್ತು ನಿಮಗೆ 2020ರಲ್ಲಿ 2017 ಮತ್ತು 18ನೇ ಸಾಲಿನ ಎಕ್ಸಾಮಿನೇಷನ್, ಅದರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೇಮ್ ಕ್ವಶನ್ ಕೇಳಿದ್ದಾರೆ, ಸೇಮ್ ಕ್ವಶನ್. ಅದರಲ್ಲಿ 2,000 ಆಪ್ಷನ್ ಕೊಟ್ಟಿದ್ದಾರೆ, 6,000 ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಪ್ರಶ್ನೆ ಎಷ್ಟು ಮೊತ್ತ ನೀಡಲಾಗುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಒಟ್ಟು 6,000 ಅಂತ ಹೇಳಬೇಕು. ಅರ್ಥ, ಒಂದು ವರ್ಷಕ್ಕೆ ಎಷ್ಟು ಅಂದ್ರೆ 6,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಇನ್ನು ಪ್ರತಿ ಕಂತಿನ ಮೊತ್ತ ಎಷ್ಟು ಅಂತ ಕೇಳಿದಾಕ್ರ, ಅರ್ಥ ಆಯ್ತಾರ? ಪ್ರತಿ ಕಂತಿನ ಮೊತ್ತ ಎಷ್ಟು ಅಂತ ಕೇಳಿದಾಕ್ರ ಅವಾಗ ಹೇಳಬೇಕು ಎಷ್ಟಂದ್ರೆ 2,000 ಅಂತ, ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ವರ್ಷಕ್ಕೆ 3 ಕಂತಿನಡಿ, ಅರ್ಥ ಆಯ್ತಾ? 2,000, 2,000, 2,000 ಮತ್ತು 2,000 ರೈತರಿಗೆ ಏನ್ ಮಾಡಲಾಗುತ್ತದೆ, ಇಷ್ಟು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಪ್ರತಿ ಕಂತಿನ ಟೋಟಲ್ 6,000 ಆಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್ ಹೋಲ್ಡಿಂಗ್, ಅರ್ಥ ಆಯ್ತಾ? ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ರೈತರದ್ದು 2 ಎಕರೆ ಇರಲಿ, 3 ಎಕರೆ ಇರಲಿ, 4 ಎಕರೆ ಇರಲಿ, 5 ಎಕರೆ ಇರಲಿ, ಆಮೇಲೆ ಯಾವ ಬೆಳೆ ಬೆಳೀತಾ ಇದಾರೆ ಅಂತಕ್ಕಂಥದ್ದು ಕೂಡ ಇರ್ರೆಸ್ಪೆಕ್ಟಿವ್ ಯಾವುದು ಪರಿಗಣನೆ ತೆಗೆದುಕೊಳ್ಳದೆ ಅವರಿಗೆ ಎಷ್ಟಂದ್ರೆ 6,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಅದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ, 9.26 ಕೋಟಿ ಕೃಷಿಕರಿಗೆ ತಲಾ 2,000 ಬಿಡುಗಡೆ, ಕಿಸಾನ್ ಸಮ್ಮಾನ್ ನಿಧಿ 17ನೇ ಕಂತು ಪಾವತಿ, ಇವರಿಗೆ 3.25 ಲಕ್ಷ ಕೋಟಿ ನೀಡಿದ ಕೇಂದ್ರ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಅದಲ್ಲದೆ ಇನ್ನೊಂದಂದ್ರೆ ವಿಶ್ವದ ಅತಿ ದೊಡ್ಡ ನಗದು ವರ್ಗಾವಣೆ ಇದು ಒಂದು PM ಕಿಸಾನ್ ಸಮ್ಮಾನ್ ನಿಧಿ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 9.26 ಕೋಟಿಗೂ ಹೆಚ್ಚು ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಒಂದು 17ನೇ ಕಂತಿನ ಒಂದು 2,000 ಕೋಟಿ ರೂಪಾಯಿಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ, ಅರ್ಥ ಆಯ್ತಾ? ಸರಿ, 20,000 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರು ನೀವು ರೈತರ ಮಕ್ಕಳಿದಿರಿ, ಸೊ ಅವರಿಗೆ ಯಾರಿಗೆ ನೀವು ಬಂದಿಲ್ಲ ಅವ್ರು ನೀವು ಏನಂದ್ರೆ ವೇಟ್ ಮಾಡಿ, ಸ್ವಲ್ಪ ಗಾಬರಿ ಆಗಬೇಡಿ, ಅರ್ಥ ಆಯ್ತಾ? ಒಂದ್ 2-3 ದಿನ ವೇಟ್ ಆಗಿ ಬರುತ್ತೆ ಅಮೌಂಟು. ಇನ್ನ ಯಾರಿಗೆ ಬಂದಿರುತ್ತೆ ಅವರಿಗಂತೂ ಮೆಸೇಜ್ ಬಂದಿರುತ್ತೆ ಆಲ್ರೆಡಿ, ಅದರಲ್ಲಿ ಏನು ಮಿಡಲ್ ಮ್ಯಾನ್ ಏನೂ ಇರಲ್ಲ, ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರುತ್ತೆ. ಬಿಡುಗಡೆ ಮಾಡಿದ್ದು 17ನೇ ಕಂತಿದು. 17ನೇ ಕಂತಂದ್ರೆ ಯಾವಾಗ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಬಾರಿ ಅಂದ್ರೆ 17 ಬಾರಿ ಹಾಕಿದ್ದಾರೆ. ಒಂದು ವರ್ಷಕ್ಕೆ 3 ಬಾರಿ ಹಾಕಲಾಗುತ್ತೆ, ಅರ್ಥ ಆಯ್ತಾ? ಇದು ಗೊತ್ತಿರಲಿ ಸ್ಪಷ್ಟತೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾತಾಡ್ತಾ ಬಂದಾಗ, ಭೂಮಿ ಹೊಂದಿರುವ ರೈತರು ಆರ್ಥಿಕ ಅಗತ್ಯಗಳನ್ನು ಪೂರೈಸಲು 2019 ಫೆಬ್ರವರಿ 2024ರಂದು ಪ್ರಾರಂಭಿಸಲಾಯಿತು, ಅರ್ಥ ಆಯ್ತಾ? 2019ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಸೊ ಭೂಮಿ ಹೊಂದಿರುವ ರೈತರಿಗೆ ಏನಂದ್ರೆ ಆರ್ಥಿಕ ಅಗತ್ಯಗಳು, ಫಾರ್ ಎಕ್ಸಾಂಪಲ್ ಏನಂದ್ರೆ ಈ ಒಂದು ಗೊಬ್ಬರಗಳ ತೆಗೆಯೋದಾಗಿರ್ಬೋದು ಮತ್ತು ಬೀಜಗಳನ್ನ ತರಕ್ಕೆ ಕೆಲವೊಂದು ಬಾರಿ ಏನಾಗಲ್ಲ, ದುಡ್ಡನ್ನ ಇರಲ್ಲ. ಸೊ ಇಂಥ ದುಡ್ಡುಗಳನ್ನ ಬೀಜ ತರಕ್ಕೆ ಮತ್ತು ಗೊಬ್ಬರ ತರಕ್ಕೆ, ಔಷಧಿಗಳನ್ನು ತರಕ್ಕೆ ಅದನ್ನ ಬಳಸಬಹುದು ಅನ್ನೋ ಉದ್ದೇಶದಿಂದಾಗಿ, ಆರ್ಥಿಕವಾಗಿ ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದಾಗಿ 2019ರಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ. ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅನುಷ್ಠಾನಗೊಳಿಸುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್, ಯಾವ ಸಚಿವಾಲಯ ಅಡಿಯಲ್ಲಿ ಬರುತ್ತೆ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ, ಅರ್ಥ ಆಯ್ತಾ? ಈ ಯೋಜನೆ ಅಡಿಯಲ್ಲಿ 6,000 ರೂನ ವಾರ್ಷಿಕವಾಗಿ 3 ಸಮಾನ ಕಂತುಗಳಲ್ಲಿ 2,000 ರು ನೇರವಾಗಿ ರೈತರ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆಗಳಿಗೆ ನೀಡಲಾಗುತ್ತೆ, ಅರ್ಥ ಆಯ್ತಾ? ಆಧಾರ್ ಸೀಡ್ ಆಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಗೆ ಈ ಒಂದು 2,000 ರೂಪಾಯಿಗಳನ್ನ 3 ಕಂತಗಳಲ್ಲಿ ಒಟ್ಟಾರೆಯಾಗಿ ವರ್ಷಕ್ಕೆ 6,000 ರೂಪಾಯಿಗಳನ್ನ ಪ್ರತಿ ರೈತರಿಗೆ ಕೊಡಲಾಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್, ಇರ್ರೆಸ್ಪೆಕ್ಟಿವ್ ವಾಟ್ ಹ್ಯಾಸ್ ಬಿನ್ ಗ್ರೋವಿಂಗ್ ಇನ್ ದ ಫೀಲ್ಡ್, ಅವೇನು ಪರಿಗಣನೆ ತೆಗೆದುಕೊಳ್ಳದೆ 2,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಭಾರತ ಸರ್ಕಾರದಿಂದ 100% ಧನ ಸಹಾಯ ಹೊಂದಿದೆ. ಅಂದ್ರೆ ಇಟ್ಟದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳ್ತೀವಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಇದರಲ್ಲಿ ಏನಂದ್ರೆ ರಾಜ್ಯದ ಏನು ಇದು ಇರಲ್ಲ, ಹಸ್ತಕ್ಷೇಪ ಇರಲ್ಲ. ರಾಜ್ಯ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ಯಾವುದೇ ಒಂದು ದುಡ್ಡನ್ನ ಹಾಕೊಳ್ಳಲ್ಲ, ಅರ್ಥ ಆಯ್ತಾ? ಎಲ್ಲ ಸಂಪೂರ್ಣವಾಗಿ ಕೇಂದ್ರದಿಂದ ಬರುತ್ತೆ ಈ ದುಡ್ಡು. 100% ಸೆಂಟ್ರಲ್ ಸೆಕ್ಟರ್ ಸ್ಕೀಮು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಡಿಯಲ್ಲಿ ಬರುತ್ತೆ.
2019ರಲ್ಲಿ ಜಾರಿಗೆ ತರಲಾಗಿದೆ. ಒಟ್ಟಾರೆಯಾಗಿ 6,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ಕೊಡಲಾಗುತ್ತೆ. ಆಮೇಲೆ ಏನಾದರೂ ಕ್ರೈಟೇರಿಯಾ ಏನಿದೆ ಅಂದರೆ ಕ್ರೈಟೇರಿಯಾ ನಿಮಗೆ ಇನ್ಕಮ್ಮು ಕೂಡ ನೋಡಲ್ಲ. ಆಮೇಲೆ ನಿಮಗೆ ಎಷ್ಟು ಜಮೀನು ಇದೆ ಅಂತಕ್ಕಂಥದ್ದು ನೋಡಲ್ಲ. ಜಮೀನಲ್ಲಿ ಏನು ಬೆಳೀತಾ ಇದ್ರಿ ಅಂತಕ್ಕಂಥದ್ದು ಕೂಡ ನೋಡಲ್ಲ. ಒಟ್ಟಾರೆಯಾಗಿ ಎಲ್ಲ ರೈತರಿಗೆ ಬರ್ತಕ್ಕಂಥ ಯೋಜನೆ, ಎಲ್ಲ ರೈತರಿಗೆ ಅಪ್ಲೈ ಆಗುವ ಯೋಜನೆ. ಅರ್ಥ ನಿಮಗೆ ಕ್ರೈಟೇರಿಯಾನು ಕೂಡ ನಾನು ಹೇಳಿದ್ದೀನಿ. ಎಕ್ಸಾಮಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. KS ಪ್ರಿಲಿಮ್ಸಲ್ಲಿ ಈ ಫ್ಯಾಕ್ಟ್ ಎಲ್ಲ ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಸೊ ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡಿಲ್ಲ, ಯಾವ ಥರ ನಾವು ನಿಮಗೆ ಕಂಟೆಂಟು ಕ್ವಾಲಿಟಿಗಳನ್ನು ಕೊಡ್ತಾ ಇದ್ದೀವಿ. ಸೊ ಅದೇ ಥರನಾಗಿರ್ತಕ್ಕಂಥ ಕಂಟೆಂಟು ಕ್ವಾಲಿಟಿ, ಹೆಚ್ಚಿಗೆ ಇನ್ಫಾರ್ಮೇಷನ್ನು ವೆರಿವರ್ ನೆಸಸರಿ, ಆಮೇಲೆ ನಿಮಗೆ ಎಕ್ಸ್ಟ್ರಾ MCQsಗಳು ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಅವೆಲ್ಲ ಇದರಲ್ಲಿ ಕೊಟ್ಟಿರ್ತೀವಿ. 2023 ಜಾನ್ ಟು ಮೇ ವರೆಗೆ, 2024ರವರೆಗೆ 680 ಆಗುತ್ತೆ. 2022 ಜಾನ್ ಟು ಮೇ 2024 1180 ಆಗುತ್ತೆ. ಡಿಸ್ಕೌಂಟ್ಸ್ 1080 ಸಿಗುತ್ತೆ. ಯಾರು ನೀವು PDO ಮತ್ತು VO ಓದ್ತಾ ಇದ್ರಿ ಈ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಯಾರು KS ಓದ್ತಾ ಇದ್ರಿ ಇದು ತೊಗೊಳ್ಳಿ. ಆಯ್ತಾ? ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, BPay ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಅಥವಾ PDF ಫಾರ್ಮೆಟಲ್ಲಿ ಕಳಿಸ್ತೀವಿ. ಎಲ್ಲಿ ಬೇಕಾದಲ್ಲಿ ನೀವು ಆರಾಮಾಗಿ ತೆಗೆಸ್ಕೊಂಡು ಓದ್ಬೋದು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೂಡ ಇಂಪಾರ್ಟೆಂಟು. ಈಗ ನಾನು ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದೆ PM ಕಿಸಾನ್ ಸಮ್ಮಾನ್ ನಿಧಿ, ಇದನ್ನು ಕೂಡ ಪ್ರೀವಿಯಸ್ ಎಕ್ಸಾಮಲ್ಲಿ ಅಂದರೆ ನಿಮ್ಮ KS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಈ ಟಾಪಿಕ್ ಅಡಿಯಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅದನ್ನು ಕೂಡ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ 2020 KS ಪ್ರಿಲಿಮ್ಸಲ್ಲಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಯಾವ ದಿನದಂದು ಬ್ಯಾಗ ರಹಿತ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶನಿವಾರ. ಸೊ ಸ್ವಲ್ಪ ಕ್ವಶನ್ ಕೇಳುವುದರಲ್ಲಿ ಮಿಸ್ ಆಗಿರ್ಬೋದು, ಬಟ್ ಅದು ಕಂಟೆಂಟ್ ಏನು ಅಂತಕ್ಕಂಥ ನಾನು ಹೇಳ್ತೀನಿ. ಏನಂದರೆ ರಾಜ್ಯ ಸರ್ಕಾರ ಏನು ಮಾಡಿದೆ, ಒಂದು ಆದೇಶವನ್ನು ಹೊರಡಿಸಿದೆ. ಏನು ಆದೇಶ ಹೊರಡಿಸಿದೆ ಅಂದರೆ ತಿಂಗಳ 3ನೇ ಶನಿವಾರ ಬ್ಯಾಗ ರಹಿತ ದಿನ ಎಂದು ಸೂಚಿಸಿದೆ. ತಿಂಗಳ 3ನೇ ಶನಿವಾರ, 3ನೇ ಶನಿವಾರದಂದು ಮಕ್ಕಳು ಯಾವುದೇ ಬ್ಯಾಗನ್ನು ತೆಗೆದುಕೊಂಡು ಹೋಗದೆ ಶಾಲೆಗೆ ಹೋಗಬೇಕು. ಅವತ್ತು ಬ್ಯಾಗ್ ಇರದೆ ಅವರು ಶಾಲೆಗೆ ಹೋಗಬೇಕು ಅಂತಕ್ಕಂಥದ್ದು ಒಂದು ದಿನವನ್ನು ರಾಜ್ಯ ಸರ್ಕಾರ ಏನು ಮಾಡಿದೆ, ಜಾರಿಗೊಳಿಸಿರ್ತಕ್ಕಂಥದ್ದು. ಇಷ್ಟು ಮಾಹಿತಿ ಗೊತ್ತಿರಲಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ. ಮಕ್ಕಳಿಗೆ ಶಾಲಾ ಬ್ಯಾಗ್ ಹೊರೆ ತಗ್ಗಿಸಲು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಪ್ರತಿ ತಿಂಗಳು 1 ಶನಿವಾರ ಬ್ಯಾಗ್ ರಹಿತ ದಿನ ಆಚರಿಸಲು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ನಿರ್ದೇಶನವನ್ನು ನೀಡಿರ್ತಕ್ಕಂಥದ್ದು. ರಾಜ್ಯದ ಉರ್ದು ಶಾಲೆಗಳಲ್ಲಿ ಶನಿವಾರ ಪೂರ್ಣ ದಿನ ತರಗತಿಗಳು ನಡೆಯುವುದರಿಂದ ಅರ್ಧ ದಿನ ಮಾತ್ರ ತರಗತಿ ನಡೆಯುವ ಪ್ರತಿ ತಿಂಗಳ 3ನೇ ಶುಕ್ರವಾರ ಬ್ಯಾಗ್ ರಹಿತ ದಿನವಾಗಿ ಆಚರಿಸುವಂತೆ ಸೂಚಿಸಲಾಗಿದೆ. ಉರ್ದು ಶಾಲೆಗಳಿಗೂ ಕೂಡ ಏನು ಮಾಡಿದೆ ಅಂದರೆ ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫ್ಯಾಕ್ಟ್. ವಾಟ್ ದ್ಯಾಟ್ ಫ್ಯಾಕ್ಟ್ ಯಾವುದಂದ್ರೆ ತಿಂಗಳ 3ನೇ ಶನಿವಾರದಂದು ಬ್ಯಾಗ್ ರಹಿತ ದಿನವಾಗಿ ಆಚರಿಸಲು ಸ್ಟ್ರಿಕ್ಟ್ ಆಗಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಏನು ಮಾಡಿದೆ, ನಿರ್ದೇಶನ ನೀಡಿರ್ತಕ್ಕಂಥದ್ದು. ಐದರ್ ಏಡೆಡ್ ಅದರ್ ಅನ್ಏಡೆಡ್ ಆರ್ ಇನ್ನೊಂದು ಏನಂದ್ರೆ ಈ ಕೆಲವೊಂದು ರಿಲಿಜಿಯಸ್ ಇದು ಏನಿರ್ತಾವ ಇನ್ಸ್ಟಿಟ್ಯೂಷನ್ಗಳು, ಸ್ಕೂಲ್ಸ್ಗಳು, ಸೊ ಅಲ್ಲಿ ಗೌರ್ಮೆಂಟ್ ಹಸ್ತಕ್ಷೇಪ ಇರುತ್ತೆ, ಗೌರ್ಮೆಂಟ್ ಏಡೆಡ್ ಏನಿರುತ್ತೆ, ಸೊ ಅವುಗಳಿಗೂ ಕೂಡ ಏನಾಗುತ್ತೆ, ಇದು ಅಪ್ಲೈ ಆಗುತ್ತೆ. ಬ್ಯಾಗ ರಹಿತವನ್ನು ಸಂಭ್ರಮ ಶನಿವಾರ ಎಂದು ಅನುಷ್ಠಾನಗೊಳಿಸಲಾಗುತ್ತಿದೆ. ರೈತ ಸಂಭ್ರಮ ಶನಿವಾರ ಯಾವ ವಾರ ಅಂದ್ರೆ ಯಾವ ಶನಿವಾರ ಅಂದ್ರೆ 3ನೇ ಶನಿವಾರ. ಪ್ರತಿ ತಿಂಗಳ 3ನೇ ಶನಿವಾರ ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುವುದು. ಕರ್ನಾಟಕ ಸರ್ಕಾರ 2024-25ನೇ ಶೈಕ್ಷಣಿಕ ವರ್ಷದಿಂದ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳೇ 50% ಪುಸ್ತಕಗಳನ್ನು ಕಡಿತಗೊಳಿಸುವ ಮೂಲಕ ಶಾಲಾ ಬ್ಯಾಗ್ಗಳ ಹೊರೆಯನ್ನು ಕೂಡ ವೈಜ್ಞಾನಿಕವಾಗಿ ಕಡಿಮೆ ಮಾಡಲು ಕೈಗೊಂಡಿದೆ. ಸೊ ಈ ಶಾಲಾ ಬ್ಯಾಗ್ಗಳು 2024-25ನೇ ಶೈಕ್ಷಣಿಕ ವರ್ಷದಿಂದ 1ರಿಂದ 10ನೇ ತರಗತಿವರೆಗೆ ಮಕ್ಕಳು ಏನು ಮನೆಯಿಂದ ಶಾಲೆಗೆ ಬ್ಯಾಗನ್ನು ಹೊತ್ಕೊಂಡು ಹೋಗ್ತಾರೆ ನೋಡ್ರಿ. ಆ ಬ್ಯಾಗ್ ಹೊತ್ಕೊಂಡು ಹೋಗುವಾಗ ಅವ್ರು ಏನಾಗುತ್ತಂದ್ರೆ ಒಂದು ವರ್ಷದ ಪುಸ್ತಕಗಳು ಅದರಲ್ಲಿ ಇರ್ತಾವೆ. ಅಂದ್ರೆ ಒಟ್ಟಿಗೆ ಕೊಡ್ತಾರೆ ಪುಸ್ತಕಗಳು, ನೋಟ್ಬುಕ್ಗಳು, ಪೆನ್ನು, ಪೆನ್ಸಿಲ್ಲು, ಟಿಫಿನ್ ಬಾಕ್ಸು ಇವೆಲ್ಲ ತೊಗೊಂಡು ಹೋಗೋದ್ರಲ್ಲಿ ಏನಾಗುತ್ತಂದ್ರೆ ಆ ವೇಟ್ ಏನಾಗುತ್ತೆ, ಹೆವಿ ಆಗುತ್ತೆ. ಸೊ ವೇಟ್ ಲೋಡ್ ಆಗೋದ್ರಿಂದ ಅದು ಮಕ್ಕಳಿಗೆ ಏನಾಗುತ್ತಂದ್ರೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದನ್ನು ತೆಗಿಸೋಗೋಸ್ಕರ ವೈಜ್ಞಾನಿಕವಾಗಿ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಆ ಕಮಿಟಿಯ ರೆಕಮೆಂಡೇಶನ್ ಮೇರೆಗೆ ಏನು ಮಾಡಿದೆ ಅಂದರೆ ಈ ಬ್ಯಾಗಿನ ವೇಟನ್ನು ರಿಡಕ್ಷನ್ ಮಾಡಿದ್ದಾರೆ. ಅದು ನಿಮಗೆ KS ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. 2020 ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಪೇಪರನ್ನು ತೆಗೆದು ನೋಡಿ 2020. ಸೊ ಅದರಲ್ಲಿ ಈ ಪ್ರಶ್ನೆ ಕೇಳಿದರೆ ಈ ಟಾಪಿಕ್ ಮೇಲೆ ಅದು ಯಾವುದು 3 ಪರ್ಟಿಕ್ಯುಲರ್ ಅಂತಕ್ಕಂಥ ನಾನು ಹೇಳ್ತೀನಿ ನೋಡಿ. ಇಡೀ ವರ್ಷಕ್ಕೆ ಒಮ್ಮೆ ಪಠ್ಯ ಪುಸ್ತಕಗಳನ್ನು 2 ಭಾಗಗಳಾಗಿ ವಿಂಗಡಿಸಿ ಸಮಿಟಿವ್ ಅಸೆಸ್ಮೆಂಟ್ SA1 ಮತ್ತು SA2 ನೀಡಲು ನಿರ್ಧರಿಸಿದೆ. ಈ ಕುರಿತು ಸರ್ಕಾರ ಆದೇಶ ಹೊರಡಿಸಿದೆ. ಅಂದರೆ ಒಂದು ವರ್ಷದ ಪುಸ್ತಕಗಳನ್ನು ಒಟ್ಟಿಗೆ ಮಕ್ಕಳಿಗೆ ಕೊಡದೆ ಅದೇನು ಮಾಡತ್ತಂದ್ರೆ ಒಟ್ಟಿಗೆ ಕೊಡೋದಿಲ್ಲ ಎಲ್ಲ ಪುಸ್ತಕಗಳನ್ನು.
ಫಸ್ಟ್ ಸೆಮಿಸ್ಟರ್ ಪುಸ್ತಕಗಳನ್ನ ಮತ್ತು ಸೆಕೆಂಡ್ ಸೆಮಿಸ್ಟರ್ ಪುಸ್ತಕಗಳು. ಫಸ್ಟ್ ಸೆಮಿಸ್ಟರ್ ಸಾಧಕ ಫಸ್ಟ್ ಸೆಮಿಸ್ಟರ್ ಪುಸ್ತಕಗಳು ಮಾತ್ರ ಕೊಡೋದು. ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆದಾಗ ಸೆಕೆಂಡ್ ಸೆಮಿಸ್ಟರ್ ಪುಸ್ತಕಗಳು ಮಾತ್ರ ಕೊಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ವೇಟ್ ಅನ್ನ ರಿಡಕ್ಷನ್ ಮಾಡಬಹುದು. ಯಾಕೆ ವೇಟ್ ಅನ್ನ ರಿಡಕ್ಷನ್ ಮಾಡಬಹುದು ಅಂದ್ರೆ ನಾವು ಒಟ್ಟಿಗೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವು ತಗೊಂಡು ಎಲ್ಲಾ ಒಟ್ಟಿಗೆ ತಗೊಂಡು ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಬ್ಯಾಗ್ ವೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟೆಷ್ಟಕ್ಕೆ ತಂದು ನಿಲ್ಸಿದಾರೆ ಅಂದ್ರೆ 1 ರಿಂದ 2ನೇ ತರಗತಿ ಮಗು ಏನಾದ್ರೂ ಇತ್ತಂದ್ರೆ ಏನಂದ್ರೆ ವಿದ್ಯಾರ್ಥಿ ಇದ್ದರೆ 1 ರಿಂದ 1.5 kg 1 ರಿಂದ 1.5 kg ಮಾತ್ರ ವೇಟ್ ಇರಬೇಕು. ಅರ್ಥ ಆಯ್ತಾ? ಒಂದು ಪುಸ್ತಕ ಬ್ಯಾಗ್ ಎಲ್ಲ ಸೇರಿ. ಇನ್ನು 3 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿದ್ರೆ 2 ರಿಂದ 3 kg. 6 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿದೆ 3 ರಿಂದ 4 kg. 9 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 4 ರಿಂದ 5 kg. ಒಟ್ಟಾರೆಯಾಗಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಮ್ಯಾಕ್ಸಿಮಮ್ ವೇಟ್ ಎಷ್ಟಂದ್ರೆ 4 ರಿಂದ 5 kg. ಅರ್ಥ ಅದು ಯಾವಾಗ ಅಂದ್ರೆ ಸ್ಪೆಸಿಫಿಕಲಿ 9 ರಿಂದ 10ನೇ ತರಗತಿ. ಸೊ ತರಗತಿಗೆ ಅನುಗುಣವಾಗಿ ಈ ವೇಟ್ ಅನ್ನ ರಿಡಕ್ಷನ್ ಮಾಡಲಾಗಿದೆ. ದಿಸ್ ಕ್ವಶನ್ ಅಂಡ್ ದಿಸ್ ಟಾಪಿಕ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಯಾವುದಾದ್ರ ಮೇಲೆ ಸ್ಪೆಸಿಫಿಕ್ ಆಗಿ ಕೇಳಬಹುದು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡೋಣ. ಇದು ಮೋರ್ ಪರ್ಟಿಕ್ಯುಲರ್ಲಿ ಏನಂದ್ರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ನಿಮಗೆ ಪೇಪರ್ 2 KS ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು VAO PDO ಇವಾಗಂತೂ ಪಕ್ಕ ಹೆಲ್ಪ್ ಆಗೇ ಆಗುತ್ತೆ. ಅರ್ಥ ಆಯ್ತಾ? ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ವಿಶ್ವ ಸಿಕಲ್ ಸೆಲ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೂನ್ 19 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇಲ್ಲಿ ವಿಶ್ವ ಸಿಕಲ್ ಸೆಲ್ ದಿನ ಯಾವಾಗ ಆಚರಣೆ ಮಾಡ್ತೀವಿ, ಯಾಕೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಈಗಾಗಲೇ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಿಕಲ್ ಸೆಲ್ ಅನೇಮಿಯಾ ಈ ರೋಗದ ಬಗ್ಗೆ ಸುಮಾರು ಬಾರಿ ಕೇಳಿದ್ದಾರೆ. ಸೊ ಈ ಒಂದು ದಿನದಂದು ಈ ರೋಗದ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ನಾಲೆಜ್ ಸಿಗುತ್ತೆ. ನೋಡಿ, ವಿಶ್ವ ಸಿಕಲ್ ಸೆಲ್ ದಿನವನ್ನ ಜೂನ್ 19ರಂದು ನಾವು ಆಚರಣೆಯನ್ನು ಮಾಡ್ತೀವಿ. 2007ರಲ್ಲಿ ಯುನೆಸ್ಕೋ ಸಾಮಾನ್ಯ ಸಮ್ಮೇಳನದಲ್ಲಿ ನಿರ್ಣಯವನ್ನ ಅಂಗೀಕರಿಸಲಾಗಿತ್ತು. 2007 ಯುನೆಸ್ಕೋ ಒಂದು ಸಮ್ಮೇಳನದಲ್ಲಿ. ಸೊ 2008ರಲ್ಲಿ UNGC ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಿರ್ಣಯವನ್ನ ಅಂಗೀಕರಿಸು ಮತ್ತು ಸಿಕಲ್ ಸೆಲ್ ಅನೇಮಿಯವನ್ನ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಎಂದು ಗುರುತಿಸಿತು. ಅದು ಸಾರ್ವಜನಿಕ ಒಂದು ಆರೋಗ್ಯ ಸಮಸ್ಯೆ ಅಂತ ಗುರುತಿಸಿದ್ದು 2008ರಲ್ಲಿ. ಅರ್ಥ ಇಂಪಾರ್ಟೆಂಟ್. ಸೊ ಸಿಕಲ್ ಸೆಲ್ ಅನೇಮಿಯಾ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ಅನುವಂಶೀಯ ರೋಗವಾಗಿದೆ. ಕೆಂಪು ರಕ್ತಗಳ ಕಣಗಳು ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುತ್ತವೆ. ಈ ರೋಗದಿಂದ ಕೆಂಪು ರಕ್ತ ಕಣಗಳ ಆಕಾರ ಏನಾಗುತ್ತೆ, ಬದಲಾಗುತ್ತೆ, ಸಿಕಲ್ ಸೆಲ್ ಟೈಪ್ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಈ ತರ ಇದು ಬೈ ಕಾನ್ಕೇವ್ ಶೇಪ್ ಇರ್ತಾವ. ಸೊ ಬೈ ಕಾನ್ಕೇವ್ ಶೇಪ್ ಇರತಕ್ಕಂಥ ಈ ಒಂದು ಏನು ರಕ್ತ ಕಣಗಳು ಸಿಕಲ್ ಸೆಲ್ ತರ ಆಗ್ತಾವ. ಸೊ ಚಪ್ಪಟ್ಟೆ ಆದಂಗೆ ಆಗ್ತಾವ. ಸೊ ಅದರಿಂದ ಚಪ್ಪಟ್ಟೆ ಆದಂಗೆ ಆಗೋದ್ರಿಂದ ಏನಾಗುತ್ತಂದ್ರೆ ಈ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ರೆಡ್ ಬ್ಲಡ್ ಸೆಲ್ಸ್ ಒಂದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಈ ಒಂದು ಬಾಡಿಯಲ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತಂದ್ರೆ ಈ ಒಂದು ಡೆಫಿಷಿಯನ್ಸಿಯಿಂದಾಗಿ ಅದು ಈ ತರ ಬಡಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಗೊತ್ತಿರಬೇಕು. ಕೆಂಪು ರಕ್ತ ಕಣಗಳು ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂದ್ರೆ ಕೆಂಪು ರಕ್ತ ಕಣಗಳು ಏನ್ ಮಾಡ್ತಾವಂದ್ರೆ ಆಮ್ಲಜನಕವನ್ನ ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಾಣಿಕೆ ಮಾಡ್ತಾವ. ಸೊ ಈ ಒಂದು ರೋಗ ಬರೋದ್ರಿಂದ ಕೆಂಪು ರಕ್ತ ಕಣಗಳ ಏನಾಗುತ್ತಂದ್ರೆ ಸೇಪ್ ಚೇಂಜ್ ಆಗುತ್ತೆ. ಸೇಪ್ ಚೇಂಜ್ ಆಗೋದ್ರಿಂದ ಮೊದಲು ಹಿಂಗಿದ್ದದ್ದು ಈ ತರ ಆಗುತ್ತೆ ಅಂತ ಅನ್ಕೋಣ. ಸೇಪ್ ಚೇಂಜ್ ಆಗೋದ್ರಿಂದ ಏನಾಗುತ್ತಂದ್ರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಈ ರೋಗ ಬರೋದ್ರಿಂದ. ಸೊ ಈ ರೋಗದ ಕುರಿತು ಒಂದು ಅವೇರ್ನೆಸ್ ಅನ್ನು ಮೂಡಿಸೋಗೋಸ್ಕರ ಈ ದಿನವನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ಒಂದು ರೋಗ ಅನುವಂಶಿಕ ರೋಗ ಇದು. ಅರ್ಥ ಆಯ್ತಾ? ಅನುವಂಶಿಕ ರೋಗ ಇದು ಏನಂದ್ರೆ ಒಂದು ಸ್ಪ್ರೆಡ್ ಆಗ್ತಕ್ಕಂಥ ರೋಗ ಅಲ್ಲ, ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ. ಇದು ಒಂದು ಹೆರಿಡಿಟರಿ ಡಿಸೀಸ್ ಅಂತ ನಾವು ಹೇಳ್ತೀವಿ. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಡಾಕ್ಟರ್ ವಿ ಶಾಂತಾರಾಮ್ ಜೀವದಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜ್ ಮುರಳಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಚೆನ್ನೈ ಪ್ರಸಿದ್ಧ ಸುಬ್ಬಯ್ಯ ನಾನು ಆನ್ಸರ್ ತಪ್ಪು ಹೇಳಿದೆ ನಿಮಗೆ. 2ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸುಬ್ಬಯ್ಯ ನಲಮುತ್ತು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. 18ನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ MIFF 2024 ಉದ್ಘಾಟನಾ ಸಂದರ್ಭದಲ್ಲಿ ಚೆನ್ನೈ ತಮಿಳುನಾಡಿನ ಒಂದು ಪ್ರಸಿದ್ಧ ವನ್ಯಜೀವಿ ಚಲನಚಿತ್ರ ಮತ್ತು ನಿರ್ಮಾಪಕ ಸುಬ್ಬಯ್ಯ ನಲಮುತ್ತು ಅವರಿಗೆ ಈ ಒಂದು ಡಾಕ್ಟರ್ ವಿ ಶಾಂತಾರಾಮ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೋಡಿ, ಈ ತರ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. 2024ನೇ ಸಾಲಿನ ಡಾಕ್ಟರ್ ವಿ ಶಾಂತಾರಾಮ್ ಜೀವದಾನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದ್ರೆ ಚಲನಚಿತ್ರ ನಿರ್ಮಾಪಕ ಸುಬ್ಬಯ್ಯ ನಲಮುತ್ತು ಅಂತಕ್ಕಂಥವ್ರು ನೀಡಲಾಗಿದೆ. ಪ್ರಶಸ್ತಿಯು 10 ಲಕ್ಷ ರೂಪಾಯಿ ಮತ್ತು ನಗದು ಟ್ರೋಫಿ ಮತ್ತು ಪ್ರಶಸ್ತಿಯ ಪತ್ರವನ್ನ ಒಳಗೊಂಡಿರ್ತಕ್ಕಂಥದ್ದು. ಮುಂಬೈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಬಗ್ಗೆ ಮಾತಾಡ್ತಾ ಬಂದಾಗ
2024 ಬಗ್ಗೆ. ಈ ಇವೆಂಟು ಜೂನ್ 15ರಿಂದ 21ರವರೆಗೆ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಫಿಲ್ಮ್ ಡಿವಿಷನ್ ಕಾಂಪ್ಲೆಕ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿ ಆಯೋಜಿಸಲಾಗಿತ್ತು. ಡಾಕ್ಯುಮೆಂಟ್ರಿ, ಶಾರ್ಟ್ ಫಿಕ್ಷನ್ ಮತ್ತು ಅನಿಮೇಷನ್ ಫಿಲ್ಮ್ಗಾಗಿ 18ನೇ ಈ ಒಂದು ಮುಂಬೈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅನ್ನ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಯೋಜಿಸಿತು. ಮುಂಬೈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಯೋಜನೆ ಮಾಡಿದ್ದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಕೇಂದ್ರ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು. ಇದರಲ್ಲಿ ಡಾಕ್ಯುಮೆಂಟರಿ ಫಿಲ್ಮ್ಗಳಿಗೆ, ಶಾರ್ಟ್ ಫಿಕ್ಷನ್ಗಳಿಗೆ, ಅನಿಮೇಷನ್ ಫಿಲ್ಮ್ಗಾಗಿ ಈ ಒಂದು ಪ್ರಶಸ್ತಿಗಳನ್ನು ಅಲ್ಲಿ ಘೋಷಣೆ ಮಾಡಲಾಗಿದೆ. ಈ ಇವೆಂಟ್ನಲ್ಲಿ 61 ಭಾಷೆಗಳಲ್ಲಿ 59 ದೇಶಗಳಿಂದ ಒಟ್ಟು 314 ಚಲನಚಿತ್ರಗಳು ಕಾಣಿಸಿಕೊಂಡಿವೆ. ಇಂಥ ದೊಡ್ಡ ಒಂದು ಇವೆಂಟ್ ಇದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಅತಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಅಮೆರಿಕ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಜಾಗತಿಕ ಮಟ್ಟದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ಮೊದಲ ಬಾರಿಗೆ ನೆರೆಯ ಪಾಕಿಸ್ತಾನ ಹಿಂದಕ್ಕೆ ಭಾರತ ಮುಂದೆ ಸಾಗಿದೆ. ಅರ್ಥ ಆಯ್ತಾ? ಈ ಒಂದು ಸಿಪ್ರಿ ಅಂತಕ್ಕಂಥ ಸಂಸ್ಥೆ ಏನ್ ಮಾಡತ್ತಂದ್ರೆ ಯಾವ್ಯಾವ ದೇಶದ ಹತ್ರ ಪರಮಾಣು ಶಸ್ತ್ರಾಸ್ತ್ರಗಳು ಎಷ್ಟೆಷ್ಟಿದಾವೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಆ ವರದಿ ಪ್ರಕಾರ ಏನಂದ್ರೆ ಭಾರತ ಪಾಕಿಸ್ತಾನಕ್ಕಿಂತಲೂ ಏನಾಗಿದೆ ಅಂದ್ರೆ ಪಾಕಿಸ್ತಾನವನ್ನು ಹಿಂದಾಕಿ ಭಾರತ ಮುಂದೆ ಬಂದಿದೆ. ಎಲ್ಲಿ? ಪರಮಾಣು ಶಸ್ತ್ರಾಸ್ತ್ರಗಳಲ್ಲಿ. ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯಲ್ಲಿ ಪಾಕಿಸ್ತಾನವನ್ನು ಹಿಂದೆ ತಳ್ಳಿ ಭಾರತ ಮುನ್ನಡೆ ಸಾಧಿಸಿದೆ ಎಂದು ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ, ದಟ್ ಈಸ್ ಸಿಪ್ರಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸಿಪ್ರಿ ಈ ಒಂದು ಸಂಸ್ಥೆಯ ವರದಿ ಪ್ರಕಾರ ಸದ್ಯ ಭಾರತ 172 ಪರಮಾಣು ಶಸ್ತ್ರಾಸ್ತ್ರಗಳು ಹೊಂದಿದೆ ಮತ್ತು ಪಾಕಿಸ್ತಾನ 170 ಅಣ್ವಸ್ತ್ರ ಸೆಟ್ಗಳು ಹೊಂದಿದೆ ಎಂದು ಉಲ್ಲೇಖ ಮಾಡಿದೆ. ಭಾರತ ಪಾಕಿಸ್ತಾನಕ್ಕಿಂತಲೂ ಅಧಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾಕೆ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ತಾರ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಬಟ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಕ್ರ ಇಂಡಿಯಾ ಇಸ್ ಫಾರ್ ಅವೇ, ಬಹಳ ದೂರ ಇದೀವಿ ನಾವು ಅಣ್ವಸ್ತ್ರಗಳಲ್ಲಿ. ಅರ್ಥ ಆಯ್ತಾ? ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನಿಮಗೆ ನೋಡಿ. ಭಾರತ ಅಲ್ಲದೆ ಅಮೆರಿಕ, ರಷ್ಯಾ, ಚೀನಾ, ಪಾಕಿಸ್ತಾನ, ಉತ್ತರ ಕೊರಿಯಾ, ಬ್ರಿಟನ್, ಇಸ್ರೇಲ್ ಮುಂತಾದ ದೇಶಗಳು ತಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸುವತ್ತ ಗಮನವನ್ನು ನೀಡುತ್ತಾ ಇವೆ. ಹೊಸ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಎಂದು ಸಿಪ್ರಿ ಏನ್ ಮಾಡಿದೆ, ವರದಿ ಮಾಡಿದೆ. ಮತ್ತೆ ಕಂಟಿನ್ಯೂಸ್ ಆಗಿ ಏನಾಗ್ತದೆ, ಇದರಲ್ಲಿ ಕೂಡ ಇನ್ವೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಪರಮಾಣು ಅಣ್ವಸ್ತ್ರಗಳನ್ನ ಯೂಸ್ ಮಾಡಿಕೊಂಡು ಏನಾದ್ರೂ ಯುದ್ಧ ಆದರೆ ತಮ್ಮೆಲ್ಲರ ಗೊತ್ತಿದೆ ಏನಂದ್ರೆ ಇಲ್ಲಿ ಭೂಮಿ ಮೇಲೆ ಜೀವಿನೂ ಕೂಡ ಬದುಕಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಭಯಾನಕವಾಗಿರ್ತಕ್ಕಂಥ ಅಣ್ವಸ್ತ್ರಗಳು. ಸೊ ಆ ಅಣ್ವಸ್ತ್ರಗಳು ಹೊಂದಿದ್ರಲ್ಲಿ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ. ಭಾರತ ಪಾಕಿಸ್ತಾನಕ್ಕಿಂತಲೂ ಹೆಚ್ಚಿದೆ ಅಂತ ಹೇಳಿದರೆ. ಬಟ್ ನೋಡೋಣ, ಇಲ್ಲಿ ದೇಶದಲ್ಲಿರೋ ಅಣ್ವಸ್ತ್ರ ಸಿಡಿತಗಳು ಹೊತ್ತೊಯ್ಯಬಲ್ಲ ಅಸ್ತ್ರಗಳು ಯಾವಿದಾವೆ ಅಂತಕ್ಕಂಥದ್ದು. 2024 ಜನವರಿ ಒಳಗೆ ಭಾರತ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳು ಬಳಸಲು ಕಾರ್ಯಾಚರಣೆಗೆ ಸಜ್ಜಾದ 80 ಕ್ಷಿಪಣಿಗಳಿವೆ. ಅದರಲ್ಲಿ ಯಾವುದಂದ್ರೆ ಮಧ್ಯಮ ಶ್ರೇಣಿಯ ಒಂದು ಅಗ್ನಿ-P, ಮಧ್ಯಂತರ ಶ್ರೇಣಿಯ ಅಗ್ನಿ-5, ಖಂಡಾಂತರ ಶ್ರೇಣಿಯ ಅಗ್ನಿ-6, K-15 ಹೆಸರಿನ ಜಲಾಂತರ್ಗಾಮಿ ನೌಕೆ. ದೀಸ್ ಆರ್ ಆಲ್ಸೋ ಕೆಪೇಬಲ್ ಫಾರ್ ದಿ ಕ್ಯಾರಿಂಗ್ ದ ಈ ಒಂದು ಪರಮಾಣು ಸಿಡಿತಲುಗಳನ್ನ ಹೊತ್ಕೊಂಡು ಹೋಗೋಕ್ಕೆ ಕೆಪಾಸಿಟಿಯನ್ನ ಹೊಂದಿರತಕ್ಕಂಥದ್ದು. ದೇಶವಾರು ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಅಮೆರಿಕದಲ್ಲಿ 5044 ನೋಡ್ರಿ, ಭಾರತ ಕಂಪೇರ್ ಮಾಡ್ರಿ. ನಾವಿದೀವಿ 172, ಅಮೆರಿಕದಲ್ಲಿದ್ದಾವೆ 5044 ಕಂಪೇರ್. ಸೊ ಅಮೆರಿಕ ಜೊತೆ ಕಂಪೇರ್ ಮಾಡಿದಾಗ, ಚೀನಾ ಜೊತೆ ಕಂಪೇರ್ ಮಾಡಿದಾಗ ನಮಗೊಂದು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಸೊ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡಿದಾಗ ಇಟ್ ಡಸಂಟ್ ಮೇಕ್ ಎನಿ ವ್ಯಾಲ್ಯೂ ಎಡಿಷನ್. ಅರ್ಥ ಆಯ್ತಾ? ಚೀನಾ ಎಷ್ಟಂದ್ರೆ 476 ಇದೆ, ಪಾಕಿಸ್ತಾನ 170. ಇಷ್ಟು ಅಣ್ವಸ್ತ್ರಗಳನ್ನ ಹೊಂದಿರತಕ್ಕಂಥ ದೇಶಗಳು ಟಾಪಲ್ಲಿ ಯಾವಿದೆ? ಪಾಕಿಸ್ತಾನ, ಅಮೆರಿಕ ಎರಡನೇದಲ್ಲಿ, ರಷ್ಯಾ ಫಸ್ಟ್ ಇದೆ, 5580 ಅಣ್ವಸ್ತ್ರಗಳು ಮೊದಲ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ. ನಾನು ನಿಮಗೆ ಹೇಳಬೇಕಾದ್ರೆ ಆನ್ಸರ್ ಹೇಳಬೇಕಾದ್ರೆ ಐ ಆಮ್ ಸಾರಿ, ಏನು ಹೇಳಿದೆ ಅಂದ್ರೆ ನಿಮಗೆ ಇಲ್ಲಿ ಅಮೆರಿಕ ಅಂತ ಟಿಕ್ ಮಾಡಿದ್ದೀನಿ. ಸೊ ಅಮೆರಿಕ ಅಲ್ಲ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ. ಎಲ್ಲರೂ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ರಷ್ಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥದ್ದು. ಯಾಕಂದ್ರೆ 5580 ಅಣ್ವಸ್ತ್ರಗಳನ್ನು ರಷ್ಯಾ ಹೊಂದಿದರೆ 5044 ಮಾತ್ರ ಅಮೆರಿಕ ಹೊಂದಿದೆ. ಅರ್ಥ ಆಯ್ತಾ? ನಾನು ಕೂಡ ಹಿಂಗೆ ಎಕ್ಸಾಮ್ ಅಲ್ಲಿ ನೋಡಿ ಹಿಂಗ್ ತರ ಮಿಸ್ಟೇಕ್ ಆಗುತ್ತೆ. ಅಮೆರಿಕ ನಾವು ಬಲಿಷ್ಠ ದೇಶ ಅಂತೀವಿ, ಅಮೆರಿಕದಲ್ಲಿ ಹೆಚ್ಚಿಗಿರ್ಬೋದು ಅಂತ ನಾನು ಟಿಕ್ ಮಾಡಿದೆ, ಬಟ್ ಅದು ರಾಂಗು. ರಷ್ಯಾದಲ್ಲಿ ಅತಿ ಹೆಚ್ಚು ಅಣ್ವಸ್ತ್ರಗಳನ್ನ ಹೊಂದಿದೆ. ಇಸ್ರೇಲ್ 90 ಹೊಂದಿದೆ, ಉತ್ತರ ಕೊರಿಯಾ 50. ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರ ಅಣ್ವಸ್ತ್ರಗಳನ್ನು ಹೊಂದಿರತಕ್ಕಂಥ ದೇಶಗಳು ಯಾವುವು ಅಂತ, ಅವಾಗಲೂ ಕೂಡ ಗೊತ್ತಿರಬೇಕು. ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿನೋದ್ ಗಣತ್ರ ಇಸ್ ದ ರೈಟ್ ಆನ್ಸರ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಒಂದು KPSC ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ. ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಖ್ಯಾತ ಮಕ್ಕಳ ಚಲನಚಿತ್ರ ಮತ್ತು ನಿರ್ಮಾಪಕ ಆಗಿರ್ತಕ್ಕಂಥ ವಿನೋದ್ ಗಣತ್ರ ಅವರಿಗೆ ದಕ್ಷಿಣ ಆಫ್ರಿಕಾದ ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನಾ ಪ್ರಶಸ್ತಿಯನ್ನ ಮಕ್ಕಳಿಗಾಗಿ ಸಿನಿಮಾ ಜಗತ್ತಿಗೆ ನೀಡಿದ ಕೊಡುಗೆಯಾಗಿ ನೀಡಲಾಗಿದೆ.
ಆಯ್ತಾ. ಒಟ್ಟಾರೆಯಾಗಿ ಖ್ಯಾತ ಮಕ್ಕಳ ಚಲನಚಿತ್ರ ಆಗಿರ್ತಕ್ಕಂಥ ಮತ್ತು ನಿರ್ಮಾಪಕ ಆಗಿರ್ತಕ್ಕಂಥ ವಿನೋದ್ ಗಣತ್ರ ಅವರಿಗೆ ದಕ್ಷಿಣ ಆಫ್ರಿಕಾದ ಪ್ರತಿಷ್ಠಿತ ವ್ಯಕ್ತಿಯಾಗಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ವಿನೋದ್ ಗಣತ್ರ ಈ ಪ್ರಶಸ್ತಿಗೆ ಪಾತ್ರರಾದ ಮೊದಲ ಭಾರತೀಯರಾಗಿದ್ದಾರೆ. ಇಂಪಾರ್ಟೆಂಟು. ನಾನು ಅದಕ್ಕೆ ಯಾಕೆ ಹೇಳಿದೆ, KPSC ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇದು ವೆರಿ ಇಂಪಾರ್ಟೆಂಟು. KE ಎಕ್ಸಾಮಿನೇಷನ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ. 7ನೇ ನೆಲ್ಸನ್ ಮಂಡೇಲಾ ಮಕ್ಕಳ ಚಲನಚಿತ್ರದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಆಯ್ತಾ, ನೆಲ್ಸನ್ ಮಂಡೇಲಾ ಮಕ್ಕಳ ಚಲನಚಿತ್ರ ಪ್ರಶಸ್ತಿ ಇರುತ್ತೆ, ಅದರಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ಮಾತಾಡಲಿ ಅಂದ್ರೆ ನ್ಯೂಸ್ ಏನಾಗುತ್ತೆ, ಅಪರಿಪೂರ್ಣ ಆಗುತ್ತೆ. ನೋಡಿ, ದಕ್ಷಿಣ ಆಫ್ರಿಕಾದಲ್ಲಿ 1918 ಜುಲೈ 18ರಂದು ಏನಾಗುತ್ತೆ, ಇವ್ರ ಜನನವಾಗುತ್ತೆ. ಮಂಡೇಲಾ ಅವರು 1944ರಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಮತ್ತು ವರ್ಣಭೇದ ನೀತಿ ವಿರೋಧ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ತದನಂತರದಲ್ಲಿ 1964 ಹಿಂಸಾಚಾರದ ಮೂಲಕ ಸರ್ಕಾರವನ್ನು ಉಳಿಸಲು ಸಂಚು ಹೂಡಿದ್ದಕ್ಕಾಗಿ ಅವರನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. 1964ರಲ್ಲಿ ರಾಬೆನ್ ದ್ವೀಪದಲ್ಲಿ 18 ವರ್ಷ ಸೇರಿದಂತೆ 27 ವರ್ಷಗಳ ಕಾಲ ಅವರು ಏನಂದ್ರೆ ಜೈಲಿನಲ್ಲಿ ಕಳೆದರು. 27 ವರ್ಷ ಏನ್ ಮಾಡಿದರೆ ಜೈಲನ್ನು ಅನುಭವಿಸಿದ್ದಾರೆ. ಸಂವಿಧಾನದ ನಂತರ 1990ರಲ್ಲಿ ಜೈಲಿನಿಂದ ಬಿಡುಗಡೆಯಾಯಿತು. ವರ್ಣಭೇದ ನೀತಿ ಹಂತಕ್ಕೆ ಕಾರಣವಾಯಿತು. ಆಯ್ತಾ, ಜೈಲಿನಿಂದ ಬಿಡುಗಡೆವಾಗಿ ವರ್ಣಭೇದ ನೀತಿ ಏನು ಹೋಯಿತು ಅವಾಗ ಜೈಲಿನಿಂದ ಅವರಿಗೆ ಬಿಡುಗಡೆ ಮಾಡಲಾಯಿತು. 1994 ಚುನಾವಣೆಯಲ್ಲಿ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಂಪಾರ್ಟೆಂಟ್ ನೋಡ್ರಿ, ಜೈಲಿನಲ್ಲಿ ಇಂಥ ಒಂದು ಅನುಭವಿಸಿದ್ರು ಕೂಡ ಕೊನೆಗೆ ಏನಾದ್ರೆ ಅಂದ್ರೆ ಆ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾದರು. 1993 ಫ್ರೆಡ್ರಿಕ್ ವಿಲೇವ್ ಡಿ ಕ್ಲರ್ಕ್ ಅವರೊಂದಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದಾಯ್ತಾ, ಶಾಂತಿ ಪ್ರಶಸ್ತಿ ಪಡೆದಿದ್ದವಾಗ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಅಧ್ಯಕ್ಷರು ಯಾರು, 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದವರು ಯಾರು, ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ಅದಲ್ಲದೆ ಇವು ಪ್ರಶ್ನೆಯನ್ನು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಇವರು ರಚಿಸಿದ ಪುಸ್ತಕಗಳು ಡೇರ್ ನೈಟ್ ಲಿಂಗರ್ ಅಂತಕ್ಕಂಥದ್ದು, ಇನ್ ಇಸ್ ಅ ಓನ್ ವರ್ಡ್ಸ್ ಲಾಂಗ್ ವಾಕ್ ಟು ದ ಫ್ರೀಡಮ್. ಅರ್ಥಾತ್ ಲಾಂಗ್ ವಾಕ್ ಟು ದ ಫ್ರೀಡಮ್ ಇಂಪಾರ್ಟೆಂಟು. ಇದು ಆಟೋಬಯೋಗ್ರಾಫಿ ಇವ್ರದ್ದು. ಇನ್ನು ಪ್ರಿಸನ್ ಲೆಟರ್ಸ್ ಅಂತಕ್ಕಂಥದ್ದು, ಪ್ರಿಸನ್ ಲೆಟರು ಡೇರ್ ನಾಟ್ ಲಿಂಗರ್ ಅಂತಕ್ಕಂಥದ್ದು, ಇನ್ ಇಸ್ ಓನ್ ವರ್ಡ್ಸು ಲಾಂಗ್ ವಾಕ್ ಟು ದ ಫ್ರೀಡಮ್, ಇವಾಗ ಆಟೋಬಯೋಗ್ರಾಫಿ. ಇದು ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಇವನು ಕೂಡ. ಎಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ, ಕವಚ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ರೈಲ್ವೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಈ ಒಂದು ನ್ಯೂಸ್ ಡಿಸ್ಕಷನ್ ಮಾಡೋದು ಆ್ಯಕ್ಚುಲಿ ಎಲ್ಲರಿಗೆ ಒಂದು ಸ್ಯಾಡ್ ಆಗ್ತಕ್ಕಂಥ ವಿಷಯ. ಸೊ ಎಲ್ಲರೂ ಏನಂದರೆ ನಮ್ಮ ನೋಡೋದ್ರಿಂದ ಏನಾಗುತ್ತೆ ಅಂದರೆ ರೈಲ್ವೆ ವ್ಯವಸ್ಥೆಯಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಇನ್ನೂ ಮಾಡಬೇಕಾಗಿದೆ ಅನ್ನೋದು ಇದು ಒಂದು ತೋರಿಸ್ಕೊಡುತ್ತೆ. ಅರ್ಥ ಆಯ್ತಾ. ಈಗಾಗಲೇ ನಿಮಗೆ ನಾನು ಯಾವಾಗಂದರೆ ಈ ಒಂದು ಕೋಲ್ಕತ್ತಾದಿಂದ ಅಂದರೆ ವೆಸ್ಟ್ ಬೆಂಗಾಲ್ ರಾಜ್ಯದಿಂದ ಏನು ಬರ್ತಾ ಇತ್ತು ಟ್ರೈನು, ಆ ಟ್ರೈನ್ ಆಕ್ಸಿಡೆಂಟ್ ಆದಾಗ ನಿಮಗೆ ಬೆಂಗಳೂರಿಂದ ಹೋಗಿ ವೆಸ್ಟ್ ಬೆಂಗಾಲಿಂದ ಬರ್ತಿತ್ತಲ್ಲ, ಆ ಟ್ರೈನ್ ಆಕ್ಸಿಡೆಂಟ್ ಆದಾಗ ಅದು ದೊಡ್ಡ ಒಂದು ಜನ ಅಲ್ಲಿ ಡೆತ್ ಆಗುತ್ತೆ. ಆ ಸಂದರ್ಭದಲ್ಲಿ ಬಗ್ಗೆ ನಾನು ಹೇಳಿದ್ದೆ, ಬಟ್ ಇನ್ನೊಂದು ಬಾರಿ ಡಿಸ್ಕಷನ್ ಮಾಡೋಣ ಅಂತ ನಾನು ನಿಂತ್ಕೊಂಡಿದ್ದೀನಿ. ನೋಡ್ರಿ, ಇದನ್ನು ಕೂಡ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ರೈಲು ದುರಂತ ಸಂಭವಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಕಾಂಚನಜುಂಗಾ ಎಕ್ಸ್ಪ್ರೆಸ್ ಪ್ರಯಾಣಿಕ ರೈಲಿಗೆ ಸರಕು ಸಾಗಾಣಿಕೆ ರೈಲೊಂದು ಡಿಕ್ಕಿ ಹೊಡೆದಾಗ ಈ ದುರ್ಘಟನೆ ಸಂಭವಿಸಿದೆ. ನೋಡಿ, ಕಾಂಚನಜುಂಗಾ ಅಂತಕ್ಕಂಥ ಒಂದು ಎಕ್ಸ್ಪ್ರೆಸ್, ಈ ಎಕ್ಸ್ಪ್ರೆಸ್ ಒಂದು ಪ್ರಯಾಣಿಕ ರೈಲಿಗೆ ಸರಕು ಸಾಗಾಣಿಕೆ ಅಂದ್ರೆ ಗೂಡ್ಸ್ ಗಾಡಿ ಏನ್ ಮಾಡಿದೆ, ಡಿಕ್ಕಿ ಹೊಡೆದಿದೆ. ಅದರಿಂದ ಇದು ದೊಡ್ಡ ಒಂದು ಇಲ್ಲಿ ಏನಾಗಿದೆ ಅಂದ್ರೆ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳದ ನ್ಯೂ ಒಂದು ಜಲ್ಪೈಗುರಿ ರೈಲು ನಿಲ್ದಾಣದಿಂದ ಸರಿಸುಮಾರು 10 ಕಿಲೋಮೀಟರ್ ದೂರದಲ್ಲಿ ರಂಗಪಾಣಿ ರೈಲು ನಿಲ್ದಾಣ ಬಳಿ ಈ ಘಟನೆಯನ್ನು ಸಂಭವಿಸತಕ್ಕಂಥದ್ದು. ಕಳೆದ ವರ್ಷ ಒಡಿಶಾದ ಬಾಲಸೂರಿನಲ್ಲಿ 3 ರೈಲುಗಳು ಪರಸ್ಪರ ಡಿಕ್ಕಿಯಾಗಿ 290ಕ್ಕೂ ಹೆಚ್ಚು ಜನ ದುರ್ಮರಣಗೊಂಡಿದ್ದರು. ಅಂತ ನೋಡಿ, ಒಡಿಶಾದ ಬಾಲಸೂರಿನಲ್ಲಿ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ರೆ ಸಾರಿ, ಪಶ್ಚಿಮ ಬಂಗಾಳದ ಅಂತ ಒಡಿಶಾದಿಂದ ಬರ್ತಕ್ಕಂಥ ಟ್ರೈನ್ ಇತ್ತದು. ಅವಾಗ ಒಡಿಶಾದಲ್ಲಿ ಆಗಿತ್ತು, ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂಥದ್ದು. ಈ ಕವಚ ವ್ಯವಸ್ಥೆ ಅಂದ್ರೆ ಏನಂದ್ರೆ ರೈಲುಗಳು ಪರಸ್ಪರ ಡಿಕ್ಕಿ ಆಗೋದನ್ನು ತಡೆಯಲು ಇದೊಂದು ಏನಾಗಿದೆ ಪ್ರಾರಂಭಿಸಲಾಗಿರ್ತಕ್ಕಂಥ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಟ್ರೈನ್ ಬರ್ತಾ ಇದೆ, ಇಲ್ಲಿ ಮುಂದುಗಡೆ ಟ್ರೈನ್ ಅದೇ ಹಳಿ ಮೇಲೆ ಬರ್ತಾ ಇದ್ರೆ ಇದು ಇಷ್ಟು ಡಿಸ್ಟೆನ್ಸ್ ಬರೋಕ್ಕಿಂತ ಮುಂಚಿತವಾಗಿ ಈ ಟ್ರೈನ್ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಸೊ ಆ ತರ ಒಂದು ಕವಚ ವ್ಯವಸ್ಥೆ ಅಂತ ಹೇಳ್ತೀವಿ. ಭಾರತೀಯ ರೈಲ್ವೆ ಸಂಶೋಧನಾ ವಿನ್ಯಾಸಗಳು ಮತ್ತು ಗುಣಮಟ್ಟ ಸಂಸ್ಥೆ RDSO ಮೂಲಕ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದು ಒಂದು ಕವಚ ವ್ಯವಸ್ಥೆ ಅಂತಕ್ಕಂಥ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಗೊತ್ತಿರಬೇಕು. RDSO ರೈಲ್ವೆ ಸಂಶೋಧನಾ ವಿನ್ಯಾಸಗಳು ಮತ್ತು ಗುಣಮಟ್ಟ ಸಂಸ್ಥೆ. ಇದುವರೆಗೆ ಕೇವಲ 1.5 ಸಾವಿರ ಕಿಲೋಮೀಟರ್ ರೈಲು ಮಾರ್ಗದವರೆಗೆ ಮಾತ್ರ ಈ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇನ್ನೂ ಏನು ಮಾಡಬೇಕಾಗಿದೆ, ಇದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಹ್ಯೂಜ್ ಮನಿಯನ್ನು ಕೂಡ, ಹ್ಯೂಜ್ ಕ್ಯಾಪಿಟಲ್ ಕೂಡ ರಿಕ್ವೈರ್ಮೆಂಟ್ ಇದೆ. ಬಟ್ ಎನಿಹೌ ಯಾವ ತರ ಮುಂದಿನ ದಿನಮಾನಗಳಲ್ಲಿ
ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ನೋಡ್ಬೇಕಾಗಿರ್ತಕ್ಕಂಥ ವಿಷಯ. ಬಟ್ ಎಲ್ಲ ಏನಂದ್ರೆ ಒಂದು ಅನಿವಾರ್ಯತೆ ಏನಂದ್ರೆ ಈ ಕವಚ ವ್ಯವಸ್ಥೆ ಅಳವಡಿಸಿಕೊಳ್ಳೋದು ಭಾರತ ರೈಲ್ವೆ ವ್ಯವಸ್ಥೆಗೊಂದು ಅನಿವಾರ್ಯ ಆಗಿರ್ತಕ್ಕಂಥ ವಿಷಯ. ನೋಡಿ ನೆಕ್ಸ್ಟ್ ಇಂದ ಒಲನ್ಸದ ಮೊದಲನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಿಷನ್ ನಿಶ್ಚಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಂಜಾಬ್. ಯಾವ ದೇಶವು ಆಗಸ್ಟ್ನಲ್ಲಿ ಬಹುರಾಷ್ಟ್ರೀಯ ವ್ಯಾಯಾಮ ಯಾವುದಂದ್ರೆ ತರಂಗ ಶಕ್ತಿ 2024 ಆಯೋಜಿಸುತ್ತದೆ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ನಗರದಲ್ಲಿ ಸುಸ್ಥಿರ ತ್ಯಾಜ್ಯ ನಿರ್ವಹಣೆ ಸಾಧಿಸಲು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಅನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಬೆಂಬಲಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವ ಬ್ಯಾಂಕ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಏಡೆಸ್ ಆಲ್ಬೋಪಿಕ್ಟಸ್ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೊಳ್ಳೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮತ್ಸ್ಯ 6000 ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತ ಮತ್ತು USA ನಡುವಿನ ಕ್ರಿಟಿಕಲ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜಿ ಉಪಕ್ರಮದ 2ನೇ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆ ಯಾವ ಉಪಕ್ರಮದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ಲಾನೆಟ್ 9 ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮ ಸೌರವ್ಯೂಹದ ಹೊರ ಪ್ರದೇಶದಲ್ಲಿ ಒಂದು ಕಾಲ್ಪನಿಕ ಗ್ರಹ. ಒಂದು ಜಾಯಿಂಟ್ ಕಮ್ಯುನಿಕ್ ಆನ್ ಎ ಪೀಸ್ ಫ್ರೇಮ್ವರ್ಕ್ ಇತ್ತೀಚೆಗೆ ಯಾವ 2 ದೇಶಗಳ ಸಂದರ್ಭದಲ್ಲಿ ಸುದ್ದಿಯಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ ಮತ್ತು ಉಕ್ರೇನ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.